ಸೊ ಸೂಪರ್ಬ್ ಇಟ್ ಈಸ್. ನನಗೆ ವಿನಯ್ ಅವ್ರು ನೋಡಿದೆ ಒಂಥರ ಸಕ್ಕ ಸರ್ಪ್ರೈಸಿಂಗು. ಅವ್ರು ಇಷ್ಟು ಫಿಲಮ್ ಮಾಡಿರೋದಕ್ಕೂ ಇವಾಗ ಈ ಸಿನಿಮಾ ಓಕೆ, ಒಂದು ಸೀನ್ ಪರ್ಫಾರ್ಮ್ ಮಾಡ್ಬೋದು, 2 ಸೀನ್ ಪರ್ಫಾರ್ಮ್ ಮಾಡ್ಬೋದು. ಐ ಥಿಂಕ್ ಇಡೀ ಸಿನಿಮಾ ಅವರು ನನಗೆ ಇನ್ನೂ ಹ್ಯಾಂಗ್ ಓವರ್ನಲ್ಲಿದ್ದೀನಿ. ಆ್ಯಂಡ್ ಡೈರೆಕ್ಟರ್ ಅಮೇಝಿಂಗ್ಲಿ, ಐ ಆಮ್ ಶೋರ್ ನಾವು ಅವರು ಈ ಕಥೆನ ಅವ್ರು ನೋಡಿದ್ದಾರೆ, ಕಣ್ಣಾರೆ ನೋಡಿದ್ದಾರೆ, ಅದಕ್ಕೆ ಇದು ತೆಗಿಯೋಕ್ಕಾಗಿದೆ. ಇಲ್ಲ ಅಂತಂದರೆ ಸಖತ್ ಕಷ್ಟ ಇದೆ ಈ ಥರ ಫೀಲ್ ಮಾಡೋದು. ಒಂದು ಚಿಕ್ಕ ಕ್ಯಾರೆಕ್ಟರ್ಸ್ನು, ಆ ಲೊಕೇಶನ್ಸು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆಲ್ಲ ಹ್ಯಾಟ್ಸ್ ಆಫ್ ಟು ಚಂದ್ರು ಅವರು. ಅಮೇಝಿಂಗ್. ಆ್ಯಂಡ್ ಪೂರ್ಣ ಅವರು ಮ್ಯೂಸಿಕ್ ಆಗಿರ್ಬೋದು, ಸಂತೋಷ್ ಪತಾಜೆ ಅವರು ಯೂಶಲಾಗಿ ಫಿಲಮ್ಸ್ಗಳಲ್ಲಿ ಪೇಂಟಿಂಗ್ ಥರ ಇರುತ್ತೆ ಅವ್ರದ್ದು ಒಂದು ಫ್ರೇಮ್, ಅವರು ಟೋಟಲ್ ಕಾಂಟ್ರಾಸ್ಟಲ್ಲಿ ಒಂದು ಪಿಕ್ಚರ್ ಮಾಡಿದ್ದಾರೆ. ಅಮೇಝಿಂಗ್ ವರ್ಕ್ ಮ್ಯಾನ್. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೂ ಅದು ಎಲ್ಲರಿಗೂ ಫಸ್ಟ್ ಟೈಮ್ ಈ ಥರದೊಂದು ಆಪರ್ಚುನಿಟಿ ಸಿಗ್ತಾ ಇರೋದು ಎಲ್ಲರಿಗೂ. ಸೊ ದಿ ಬೆಸ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಲಹರಿ ಸಂಸ್ಥೆ ಕೂಡ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಈ ಥರದ ಒಂದು ಪ್ರಾಜೆಕ್ಟ್ನ ನಂಬಿ ಅವ್ರು ವಾಪಸ್ ಒಂದು ಟೇಕ್ ಆಫ್ ಮಾಡಿದ್ದಕ್ಕೆ ಐ ಥಿಂಕ್ ಬಿಗ್ ಹ್ಯಾಟ್ಸ್ ಆಫ್ ಟು ಇಡೀ ಟೀಮ್ ಆಫ್ ಲಹರಿ ಅಂತ. ಥ್ಯಾಂಕ್ ಯು. ತುಂಬ ಎಂಜಾಯ್ ಮಾಡಿದೆ ಥ್ರೂ ಔಟ್ ದ ಸಿನಿಮಾ. ಐ ಥರಲಿ ಎಂಜಾಯ್ಡ್ ದ ಫಿಲ್ಮ್. ಸ್ಪೆಷಲಿ ವಿನಯ್ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಆ ರಾ ಲುಕ್ಕಲ್ಲೂ ಇಸ್ ಪರ್ಫಾರ್ಮ್ಡ್ ಸೋ ವೆಲ್. ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಮೇಘ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಅವ್ರ ಕೆಮಿಸ್ಟ್ರಿ ಸ್ಪೆಷಲಿ ಐ ಥಿಂಕ್ ಥಿಯೇಟ್ರಲ್ಲಿ ವಿಸಿಲ್ಸ್ ಎಲ್ಲ ಆಗ್ತಾಯಿದ್ರು. ಆ್ಯಂಡ್ ಆಫ್ಕೋರ್ಸ್ ದ ಹೈಲೈಟ್ ಆಫ್ ದ ಮೂವಿ ಆ ಸಾಂಗ್. ಸೊ ಎಂಟೈರ್ಲಿ ಥರಲಿ ನಾನಂತೂ ಸಿನಿಮಾ ಎಂಜಾಯ್ ಮಾಡಿದೆ. ಎಲ್ಲರೂ ಈ ಸಿನಿಮಾ ನೋಡಿ, ಐ ಆಮ್ ಶೂರ್ ಯು ಗೈಸ್ ಫೈನಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಯು ಗೈಸ್ ಶುಡ್ ವಾಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನನಗೆ ಆ ಹಳ್ಳಿಲೇ ನಾನು ಇದ್ದೀನಿ ಅನ್ನೋ ಒಂದು ಫೀಲ್ ಬಂತು. ತುಂಬ ಗ್ರೌಂಡೆಡ್ ಸಿನಿಮಾ, ತುಂಬ ಅಥೆಂಟಿಕ್ ಸಿನಿಮಾ ವಿತ್ ಸಿನಿಮ್ಯಾಟಿಕ್ ವಿಜುವಲ್ಸು ತುಂಬ ಚೆನ್ನಾಗಿದೆ. ಹಳ್ಳಿಯ ಪ್ರತಿಯೊಂದು ಡೀಟೇಲ್ಸ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ವಿನಯ್ ಅವರ ಪರ್ಫಾರ್ಮೆನ್ಸ್ ಅಂತೂ ಆ ಹಳ್ಳಿಯವರೇ ಅಂತ ಅನ್ನಿಸ್ತಾರೆ. ಆ ಇನೋಸೆನ್ಸ್ ಆಗಿರ್ಬೋದು, ಅವರಲ್ಲಿರೋ ಆನೆಸ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ. ಮತ್ತು ಮೇಘ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಕಲಾವಿದರು, ಅರುಣ್ ಸಾಗರ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಕಥೆನ ನೋಡಿದ್ರೆ ಇಟ್ ಶೋಸ್ ದ ಕನ್ವಿಕ್ಷನ್ ಆಫ್ ದ ಡೈರೆಕ್ಟರ್, ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ. ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡೋ ಅಂಥ ಒಂದು ಚಿತ್ರ ಆಗಿ ಮೂಡಿ ಬಂದಿದೆ ಇದು. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥ ಚಿತ್ರ ಇದು. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಸಿನಿಮಾದಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೊಳ್ಳೆ ಹಾಡುಗಳಿದೆ. ಪೂರ್ಣಚಂದ್ರ ತೇಜಸ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳನ್ನ. ಇಡೀ ಸಿನಿಮಾ ಎಂಗೇಜಿಂಗ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಎಂಜಾಯ್ ಮಾಡಿದೆ. ಎಲ್ಲರೂ ಕನ್ನಡ ಜನರು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.